ರಸ್ತೆ ಸುರಕ್ಷತಾ ಸಪ್ತಾಹ, ಹೆಲ್ಮೆಟ್ ಬಳಸಿ ಜೀವ ರಕ್ಷಿಸಿ. ನ್ಯಾಯಾಧೀಶ್ ಮಾರುತಿ ಬಗೆಡೆ. ಕಾರ್ಮಿಕ ವಿರೋಧಿ ಲೇಬರ್ ಕಾರ್ಡ್ ಜಾರಿ ವಿರೋಧಿಸಿ ಎಐಸಿಸಿಟಿಯು ನಿಂದ ಜೈಲು ಬರೋ ಕಾರ್ಯಕರ್ತರ ಬಂಧನ ಬಿಡುಗಡೆ. ಎಡೆದೊರೆ ನಾಡು ಉತ್ಸವದಂದಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬ, ಕರೆ ಹಬ್ಬ, ಜಾದು ಪ್ರದರ್ಶನ. ಕೃಷ್ಣ ಶಾವಂತಗೇರ. ಎಸ್ಟಿ ಸಮುದಾಯಗಳಿಗೆ ಸಂವಿಧಾನ ಬದ್ಧ ಹಕ್ಕು ನೀಡಲು ಒತ್ತಾಯಿಸಿ ಫೆಬ್ರವರಿ 2ರಿಂದ ಎಸ್ಟಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಮಾರಣ್ಣ ನಾಯಕ್. ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ, ಭಾವಚಿತ್ರ ಮೆರವಣಿಗೆ, ಸದಕರಿಗೆ ಸತ್ಕಾರ. ಜಂಬಣ್ಣ ಯತ್ಕಲಸ್ಪುರ್. ಬಿಸಿ ಊಟಕ್ಕೆ ಸ್ವಸಹಾಯ ಗುಂಪುಗಳಿಗೆ ತರಕಾರಿ ಮೊಟ್ಟೆ ಪೂರೈಸುವ ಹೊಣೆ ವಿರೋಧಿಸಿ ಬಿಸಿ ಊಟ ನೌಕರರಿಂದ ಪ್ರತಿಭಟನೆ. ವಿಜಯಕುಮಾರ್ ಸಜ್ಜನರಿಗೆ ಸ್ವಾಮಿ ವಿವೇಕಾನಂದ ರಾಜ್ಯ ಸದ್ಭಾವನಾ ಪ್ರಶಸ್ತಿ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿಕೊಂಡು ವಾಹನ ಚಾಲನೆ ಮಾಡಿದರೆ ತಮ್ಮ ಜೀವನ ಜೊತೆಗೆ ಕುಟುಂಬದ ಅವಲಂಬಿತರ ರಕ್ಷಣೆಯೂ ಸಾಧ್ಯವಾಗುತ್ತದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷ ಮಾರುತಿ ಬಗಡೆ ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ರಾಯಚೂರು ನ್ಯಾಯವಾದಿಗಳ ಸಂಘ, ಜಿಲ್ಲಾ ಪೊಲೀಸ್ ಇಲಾಖೆ, ರೋಟರಿ ಕ್ಲಬ್ ಕೃಷ್ಣ ತುಂಗೆ ಮತ್ತು ಮಾನವ ಹಕ್ಕುಗಳ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವಸತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಸಂಸ್ಥೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ಯುವಕರು, ಚಿಕ್ಕ ಮಕ್ಕಳು ಅತ್ಯಂತ ವೇಗವಾಗಿ ದ್ವಿಚಕ್ರ ವಾಹನ ಚಾಲನೆ ಮಾಡುವ ಮೂಲಕ ಸಂಚಾರ ನಿಯಮಗಳನ್ನು ಯಾರು ಪಾಲಿಸುತ್ತಿಲ್ಲ. ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ಆಕಸ್ಮಿಕ ಅಪಘಾತಗಳು ನಡೆಯುತ್ತಿದೆ. ಇದರಿಂದ ಜೀವ ಹಾನಿಯಾಗುತ್ತದೆ ಎಂದರು. ದ್ವಿಚಕ್ರ ವಾಹನ ಚಾಲನೆ ಮಾಡುವವರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಏಕೆಂದರೆ ನ್ಯಾಯಾಲಯದಲ್ಲಿ ಬರುವ ಅಪಘಾತದ ಪ್ರಕರಣಗಳಲ್ಲಿ ಹೆಚ್ಚಾಗಿ ತಲೆಗೆ ಪೆಟ್ಟು ಬಿದ್ದು ಸಾವನ್ನಪ್ಪಿದ್ದರು ಅಥವಾ ಅಂಗಗಳನ್ನು ಕಳೆದುಕೊಂಡವರು ಹೆಚ್ಚಾಗಿ ಬರುತ್ತಿದೆ. 1,000 ರೂಪಾಯಿ ಹೆಲ್ಮೆಟ್ ಬಳಸದೆ ಇಡೀ ಜೀವನವನ್ನೇ ಕಳೆದುಕೊಳ್ಳುವ ಬದಲು ಹೆಲ್ಮೆಟ್ ಬಳಕೆ ಮಾಡುವುದು ಅತಿ ಸೂಕ್ತವಾಗಿದೆ. ಆದ್ದರಿಂದ ಜನರು ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕೆಂದರು. ಇದೇ ವೇಳೆ ರೋಟರಿ ಕ್ಲಬ್ನ ಪವನ್ ಕಿಶೋರ್ ಪಾಟೀಲ್ ಮಾತನಾಡಿ, ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವುದು ತಮ್ಮ ಜೀವನ ಜೊತೆಗೆ ಕುಟುಂಬವನ್ನು ಅನಾಹುತಗಳಿಗೆ ತಳ್ಳುವಂತಹ ತಪ್ಪಾಗಿದ್ದು ಇದನ್ನು ಯಾರು ಕೂಡ ಮಾಡಬಾರದು ಎಂದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ಬಿಸಿಲಿನ ಕಾರಣಕ್ಕೆ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡುವ ಜನರು ಒಂದು ಅಂಶವನ್ನು ತಿಳಿದುಕೊಳ್ಳಬೇಕು. ಜೀವಕ್ಕಿಂತ ಬಿಸಿಲು ಅಷ್ಟೇ ಮುಖ್ಯವಲ್ಲ. ಹೆಲ್ಮೆಟ್ ಧರಿಸುವ ಮೂಲಕ ಜೀವ ರಕ್ಷಿಸಿಕೊಳ್ಳಬೇಕು ಎಂದರು. ಸರ್ ಫಸ್ಟ್ ಫೈನ್ ಹಾಕಿರಿ ಕುಮಾರಸ್ವಾಮಿ ಸರ್ ಬರ್ರಿ ಹಾಕ್ರಿ ಸರಿ ಹಾಕಿ ಸರ್ ಫ್ರೀ ಹೆಲ್ಮೆಟು ಫ್ರೀ ಕಾಫಿ ಸರ್ ಅನಿಲ್ ಭಾಯ್ ಸರ್ ದಿವಸ ಹಾಕೋಬೇಕು ಸ್ವಲ್ಪ ಎಲ್ಲರೂ ಹಿಂದೆ ಹೋಗ್ರಿ ಸರ್ ಇಸ್ಕೊಂಡು ನೋಡ್ರಿ ಮಾಡ್ತಾರೆ ಸರ್ ಅಡ್ಡ ಬರ್ಬೇಡಿ
ಇದು 1,000 ರೂಪಾಯಿ ಇರುತ್ತೆ. ಡೈಲಿ ಹಾಕೊಂಡು ತಿರ್ಗಾಡ್ಬೇಕು. ಮನ್ಯಾಗ ಹೋಗಿ ಇದು ಮಾಡುವಲ್ಲ ತೆರಿಗೆ ಆಯ್ತು, ಹೋಗಿ ಹುಷಾರಾಗಿ ಹೋಗಿ. ಧನ್ಯವಾದಗಳಮ್ಮ ಜಡ್ ಸಾಬ್ರಿಗೆ. ಜಡ್ ಸಾಬ್ ರೋಡಿಗೆ ಒಂದು ಏನಾದರೂ ಆದರೆ ಡಬ್ಬ ಹೊಡಿತದೆ, ಮನ್ಯಾಗ ಕೊಡಬೇಕು ಅಷ್ಟೇ. ದ್ವಿಚಕ್ರ ವಾಹನಗಳ ಮೇಲೆ ರಾಯಚೂರಿನಲ್ಲಿ ಒಬ್ಬರು ಇಬ್ಬರು ಮೂರು ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ಅಡ್ಡಗಟ್ಟಿದ್ರು ಕೂಡ ಎಡಕ್ಕೋ ಬಲಕ್ಕೋ ಗಾಡಿಯನ್ನು ತಿರುಗಿಕೊಟ್ಟು ಹಂಗೆ ಮುಂದೆ ಹೋಗ್ತಾ ಇದ್ದಾರೆ. ಸಂಚಾರಿ ನಿಯಮಗಳನ್ನು ಯಾರೂ ಪಾಲಿಸ್ತಾ ಇಲ್ಲ. ಅದರಲ್ಲಿ ಶಾಲೆ ಹುಡುಗರು ಆಮೇಲೆ ಯುವಕರು ಕೂಡ ವಿಪರೀತ ವೇಗದಲ್ಲಿ ದ್ವಿಚಕ್ರ ವಾಹನಗಳನ್ನು ಓಡಿಸ್ತಾ ಇದ್ದಾರೆ. ಆಕಸ್ಮಿಕವಾಗಿ ಏನಾದರೂ ಅಪಘಾತ ಜರುಗಿದರೆ ಮೇಲಿಂದ ಯಾರೋ ಬಂದು ಹೊಡಿಲಿ ಅಥವಾ ತಾನೇ ಬೀಳಲಿ, ಮೊದಲು ಏಟು ಬೀಳೋದು ತಲೆಗೆ. ನ್ಯಾಯಾಲಯದಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ಅಪಘಾತದಲ್ಲಿ ದ್ವಿಚಕ್ರ ವಾಹನಗಳಿಂದ ಬಿದ್ದಂಥ ಚಾಲಕರು ಆಮೇಲೆ ಹಿಂಬದಿ ಸವಾರರು ಕೂಡ ಮೊದಲು ಬೇಟು ಬಿದ್ದಿದ್ದು ತಲೆಗೇನೆ. ಅದರಿಂದ ಏನಾಗ್ತದೆ, ತಕ್ಷಣದಲ್ಲಿ ಸಾವಾಗ್ತದೆ, ಇಲ್ಲ ಅಂದರೆ ಲಕ್ವ ಅದು ಹೊಡಿತದೆ. ಇದರಿಂದ ಏನಾಗ್ತದೆ, ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ಅವ್ರಿಗೆ ಗೊತ್ತು. ಅಥವಾ ನಮಗೆ ಅವಲಂಬಿತರಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಕೂಡ ನಿರುದ್ಯೋಗಿಗಳಾಗ್ತಾರೆ, ನಿರಾಶ್ರಿತರಾಗ್ತಾರೆ. ವಿಮೆಯಿಂದ ದುಡ್ಡು ಬಂದರೂ ಕೂಡ ಆರೋಗ್ಯವನ್ನು ಮರಳಿ ಕೊಡೋಕ್ಕಾಗಲ್ಲ. ಹೀಗಾಗಿ ದ್ವಿಚಕ್ರ ವಾಹನಗಳ ಮೇಲೆ ಯಾರೇ ಸವಾರಿ ಮಾಡಲಿ ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ಮೆಟ್ಗಳನ್ನು ಹಾಕ್ಕೊಂಡು ನೀವು ವಾಹನಗಳನ್ನು ಓಡಿಸಿದರೆ ನಮಗೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಪ್ರಾಣಕ್ಕೆ ಸುರಕ್ಷತೆ ಸಿಗ್ತದೆ. ನಮ್ಮ ಅವಲಂಬಿತರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಮಕ್ಕಳಿಗೆ ನಾವು ಸುರಕ್ಷೆಯನ್ನು ಕೊಡಬಹುದು. ಇಲ್ಲ ಅಂತಂದರೆ ಆದಾಯ ಪಡಿಸುವಂಥ ನಾವು, ಸಂಪಾದನೆ ಮಾಡುವಂಥ ನಾವೇ ಬಿದ್ದು ತಲೆಗೆ ಏಟು ಮಾಡಿಕೊಂಡು ಸತ್ತರೆ ಅಥವಾ ಕೈಕಾಲು ಕಳ್ಕೊಂಡು ಮನೆಯಲ್ಲಿ ಬಿದ್ದರೆ ಏನು ದುಡ್ದು ಹಾಕೋರು ಯಾರು? ಅದಕ್ಕಾಗಿ ಈ ಕಾರಣಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು, ಹೈಕೋರ್ಟುಗಳು ಹೆಲ್ಮೆಟನ್ನು ಕಡ್ಡಾಯ ಮಾಡಿವೆ. ಹೀಗಾಗಿ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರ ವಾಹನ ನಡೆಸಿದರೆ ಅದು ಹೆಣ್ಣಿರಲಿ ಗಂಡಿರಲಿ, ಅದು ಸವಾರರಿಗೆ ರಸ್ತೆ ಸುರಕ್ಷತೆಯ ಜೊತೆಗೆ ತಮ್ಮ ಸುರಕ್ಷತೆಯನ್ನು ಕೂಡ ಅದು ಒದಗಿಸಿಕೊಡ್ತದಂತ ಹೇಳ್ತಾ, ಎಲ್ಲರಿಗೂ ಇವತ್ತಿನ ದಿನ ಸಾಂಕೇತಿಕವಾಗಿ ನ್ಯಾಯಾಲಯದ ಮುಂದುಗಡೆ ಇರುವ ರಸ್ತೆ ಮೇಲೆ ಹೆಲ್ಮೆಟ್ ಇಲ್ಲದೆ ಹಾಯ್ದು ಹೋಗುವಂಥ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣೆಯನ್ನು ಕಾನೂನು ಜಿಲ್ಲಾ ಸೇವಾ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ರೋಟರಿ ಹಾಗೂ ಇತರೆ ಸಂಸ್ಥೆಗಳೊಂದಿಗೆ ಸೇರಿಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ಜನರಿಗೆ ಸಂದೇಶ ಹೋಗಬೇಕಂತಂದರೆ, ನಾವು 1,000 ರೂಪಾಯಿ ಖರ್ಚು ಮಾಡಿಕೊಂಡು ತಲೆಗೆ ಹೆಲ್ಮೆಟನ್ನು ಖರೀದಿಸಿದರೆ ಎಷ್ಟೋ ಲಕ್ಷಗಳ ಪ್ರಾಣವನ್ನು ನಾವು ಉಳಿಸ್ಕೋಬೋದು, ಅಂಗಾಂಗಗಳನ್ನು ಉಳಿಸ್ಕೋಬೋದು ಅನ್ನೋದು ಜನರಿಗೆ ಸಂದೇಶ ಸಾರುತ್ತೆ ಅಂತ ತಿಳ್ಕೊಂಡು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಎರಡು ಮಾತು. ಸಂಸ್ಥೆಗಳ ಮುಖಾಂತರ ಈ ಒಂದು ರಸ್ತೆ ಸುರಕ್ಷತಾ ಅಭಿಯಾನದ ಅಡಿಯಲ್ಲಿ ಇವತ್ತು ನ್ಯಾಯಾಲಯದ ಪ್ರಾಂಗಣದಲ್ಲಿ ಈ ಒಂದು ರಸ್ತೆ ಸುರಕ್ಷತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಾಕಷ್ಟು ಪ್ರಕರಣಗಳು ಇವತ್ತು ನ್ಯಾಯಾಲಯದಲ್ಲಿ ಬಾಕಿ ಇದ್ದಾವೆ. ಹಾಗೆ ನಗರಸಭೆಯವರು ಮೇನು ಮುತುವರ್ಜಿ ವಹಿಸಿ ಏನು ಫುಟ್ಪಾತ್ಗಳಿದ್ದಾವೆ ಅದನ್ನೆಲ್ಲ ತೆರವು ಮಾಡಬೇಕು. ಸಾಕಷ್ಟು ವ್ಯಾಪಾರಸ್ಥರು ಇವತ್ತು ಸಣ್ಣ ಪುಟ್ಟ ವ್ಯಾಪಾರರೆಲ್ಲ ಫುಟ್ಪಾತ್ ಆಕ್ರಮಿಸ್ಕೊಂಡಿದ್ದಾರೆ. ಅದರಿಂದ ಪಾದಚಾರಿಗಳಿಗೆ ಓಡಾಡೋಕ್ಕೂ ತೊಂದರೆ ಆಗಿದೆ. ಹಾಗಾಗಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇರೋದ್ರಿಂದ ಟ್ರಾಫಿಕ್ ಪೊಲೀಸು ಮತ್ತು ಮಹಾನಗರ ಪಾಲಿಕೆ ಇವರೆಲ್ಲರೂ ಒಂದು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ರಸ್ತೆ ಸುರಕ್ಷತೆ ಒಂದು ಯಶಸ್ಸು ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಒಂದು ಮಾದರಿಯ ಕಾರ್ಯಕ್ರಮ ಆಗಿರೋದ್ರಿಂದ ಸಾರ್ವಜನಿಕರು ಎಲ್ಲರೂ ಈ ಒಂದು ರಸ್ತೆ ಸುರಕ್ಷತಾ ಒಂದು ಅನುಸರಣೆ ಮಾಡಿಕೊಂಡು ತಮ್ಮ ಜೀವ ಮತ್ತು ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕಾಗಿ ನಾನು ಕೇಳ್ತಾ ನನಗೆ ಎರಡು ಮಾತು ಮುಗಿಸಿರ್ತೇನೆ. ಇಂದು ಸಂಚಾರ ನಿಯಮ ಪಾಲಿಸಬೇಕಂತ ಹೇಳಿ ಎಲ್ಲ ಅವೇರ್ನೆಸ್ ಕೂಡಿಕೊಂಡಿದ್ದು ನಮಗೆ ಸಂತೋಷ ಸುದ್ದಿ. ಈಗ ರಾಯಚೂರಿನ ಜನ ಬಿಸಿಲಿನ ಬೇಗೆ ಅಂತ ಹೇಳಿ ನೆವನ ಮಾಡಿ ಹೆಲ್ಮೆಟ್ ಹಾಕ್ದಾರ್ದೆ ಸಂಚಾರ ಮಾಡ್ತಾರೆ.
ಆದರೆ ಜೀವಕ್ಕಿಂತ ಬಿಸಿಲು ಹೆಚ್ಚು ಅಲ್ಲ, ಜೀವನೇ ಮುಖ್ಯ. ಅದಕ್ಕೆ ರಾಯಚೂರು ಜನಕ್ಕೆ ನನ್ನ ಸಂದೇಶ ಏನಂದರೆ, ಪ್ರತಿಯೊಬ್ಬರು ವಾಹನ ದ್ವಿಚಕ್ರ ವಾಹನ ಚಲಾಯಿಸೋ ಮುಂದೆ ಹೆಲ್ಮೆಟ್ ಧರಿಸಿಕೊಂಡು ಚಲಾಯಿಸಬೇಕಂತೇಳಿ ನನ್ನ ಸವಿನಯ ಪ್ರಾರ್ಥನೆ. ಈ ಸಂದರ್ಭದಲ್ಲಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ವಕೀಲ್ ಎನ್. ಶಿವಶಂಕರ್, ರೋಟರಿ ಕ್ಲಬ್ಬಿನ ಪ್ರಮುಖರಾದ ಸಂಪತ್, ತಿರುಮಲ ರೆಡ್ಡಿ ಸೇರಿದಂತೆ ನ್ಯಾಯಾಧೀಶರು, ಹಿರಿಯ ಮತ್ತು ಕಿರಿಯ ವಕೀಲರು, ಪೊಲೀಸ್ ಇಲಾಖೆ ಅಧಿಕಾರಿ, ಸಿಬ್ಬಂದಿ, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಮಿಕ ವರದಿ 4 ಕಾರ್ಮಿಕ ಸಂಹಿತೆಗಳು ಹಿಂಪಡೆಯಬೇಕು ಹಾಗೂ ನಗರ ಯೋಜನೆಯನ್ನು ಬದಲಾಯಿಸಿದ್ದನ್ನು ಖಂಡಿಸಿ ಐಎಸಿಸಿಟಿಯು ವಸತಿಯಿಂದ ನಗರದಲ್ಲಿ ಜೈಲು ಬರುವ ಚಳವಳಿ ನಡೆಸಲಾಯಿತು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡ ಸಂಘದ ಮುಖಂಡರು ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜೈಲು ಕಡೆ ಹೊರಟಿದ್ದ ಚಳವಳಿಗರನ್ನು ಪೊಲೀಸರು ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದರು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ. 4 ಕಾರ್ಮಿಕ ಸಂಹಿತೆಯನ್ನು ಜಾರಿಗೆ ತಂದು ಶೋಷಣೆ ಮಾಡುತ್ತಿದೆ. ಇಂದು ಬಂಡವಾಳಶಾಹಿಯರ ಕಾನೂನಿದೆ, ಹಳೆಯ ಕಾರ್ಮಿಕ ಕಾನೂನುಗಳನ್ನೇ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. 4 ಕಾರ್ಮಿಕ ಸಂಹಿತೆಯನ್ನು ವಿರೋಧಿಸಿ ಅನೇಕ ಹೋರಾಟಗಳನ್ನು ಮಾಡಿದರು. ಸರ್ಕಾರ ಕಿವಿಗೊಡದೆ ಏಕಪಕ್ಷವಾಗಿ ಜಾರಿಗೊಳಿಸಿದೆ ಎಂದು ದೂರಿದರು. ಎಐಸಿಸಿಟಿಯು ವಸತಿಯಿಂದ ಜಿಲ್ಲಾಧ್ಯಕ್ಷ ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಮುಷ್ಕರ ಭಾಗವಾಗಿ ಪ್ರಚಾರಾಂದೋಲನ ಭಾಗವಾಗಿ ಇಂದು ರಾಯಚೂರು ನಗರದಲ್ಲಿ ಜೈಲ್ ಬರೋ ಚಳವಳಿ ಮೂಲಕ ಫೆಬ್ರವರಿ 12ರ ಮುಷ್ಕರ ಯಶಸ್ವಿಗೊಳಿಸಲು ಕರೆ ನೀಡಲಾಯಿತು. ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜೀಜ್ ಜಾಹಿರಾದಾರ ಜೈಲ್ ಬರೋ ಚಳವಳಿ ನೇತೃತ್ವ ವಹಿಸಿದರು. ಚಳವಳಿಯಲ್ಲಿ ಕಾರ್ಮಿಕ ಮುಖಂಡರಾದ ಜಗದೀಶ್, ನಿಸಾರ್ ಅಹಮದ್, ಭೀಮಣ್ಣ ಉಡುಮಗಲ್, ಮಾರಣ್ಣ ಆಶಾಪುರ್, ಚಾಂದ್ ಪಾಷಾ, ಹನೀಫ್ ಅಂಬಕಾರಿ, ಹನುಮಂತಪ್ಪ, ಮಲ್ಲೇಶ್, ಯಲ್ಲಪ್ಪ ಸೇರಿದಂತೆ ಅನೇಕರು ಚಳವಳಿ ಇದ್ದರು. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಖಾತ್ರಿ ಯೋಜನೆಯನ್ನು ಮರುಸ್ಥಾಪಿಸಿ. ಎಐಸಿಸಿಟಿಯು ಜಿಂದಾಬಾದ್, ಎಐಸಿಸಿಟಿಯು ಜಿಂದಾಬಾದ್, ಎಐಸಿಸಿಟಿಯು ಜಿಂದಾಬಾದ್. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಎಐಸಿಸಿಟಿಯು ಜಿಂದಾಬಾದ್, ಎಐಸಿಸಿಟಿಯು ಜಿಂದಾಬಾದ್. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆಗಳ ಸಹಯೋಗದಲ್ಲಿ ಎಡೆದೂರು ನಾಡು ಜಿಲ್ಲಾ ಉತ್ಸವದಂದಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬವನ್ನು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ಸವ ಸಮಿತಿ ಕೃಷ್ಣ ಶಾಂತಿಗೇರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2 ದಿನಗಳ ಮಕ್ಕಳ ಹಬ್ಬಕ್ಕೆ ಪ್ರತಿ ತಾಲೂಕಿನಿಂದ 5 ವಾಹನಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳನ್ನು ಕರೆತರುವ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ರೋಬೋಟಿಕ್ ಶೋ, ಕುದುರೆ ದೋಣಿ, ಗಣೇಶ್ ಇವರಿಂದ ಜಾದು ಪ್ರದರ್ಶನ, 4 ಹಂತದಲ್ಲಿ ಮುಖವಾಡ, ಗೂಡು ದೀಪ, ಮಣ್ಣಿನ ಮೂರ್ತಿ ತಯಾರಿಸುವ ಕಾರ್ಯಾಗಾರಗಳು ನಡೆಯಲಿವೆ. ಫೆಬ್ರವರಿ 2ರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮಕ್ಕಳ ಹಬ್ಬಕ್ಕೆ ಚಾಲನೆ ನೀಡಲಿದ್ದಾರೆ. ಸಂಜೆ 4 ಗಂಟೆಗೆ ಮಾನವೀಯ ಕೆರೆ ಬಳಿ ಕೆರೆ ಹಬ್ಬ ನಡೆಯಲಿದೆ. ಪಟಾಕಿ ಹಾರಿಸುವುದು, ಗಾಳಿಪಟ ಹಾರಾಟ ಪ್ರದರ್ಶನ ನಡೆಯಲಿದೆ. ಅಲ್ಲದೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯಗಳು ಪ್ರದರ್ಶನಗೊಳ್ಳಲಿವೆ. ಅಶೋಕ ಫಲಲಿಯವರಿಂದ ಕೋಳಿ ನೃತ್ಯ, ವರ್ಚುವಲ್ ಶೋಗಳು ನಡೆಯಲಿವೆ. ಮಕ್ಕಳಿಗೆ ವಿವಿಧ ಆಟದ ವ್ಯವಸ್ಥೆ ಮಾಡಲಾಗಿದೆ. ಐಸ್ ಕ್ರೀಮ್ ವ್ಯವಸ್ಥೆ ಮಾಡಲಾಗಿದ್ದು ಹಣ ಕೊಟ್ಟು ಮಕ್ಕಳು ಪಡೆಯಬೇಕು. ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ಸಹಾಯದಿಂದ 2 ದಿನ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಮಕ್ಕಳು ಪಾಲಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು.
ಒತ್ತಾಸೆಯ ಮೇರೆಗೆ ಹಾಗೂ ಆ ಒಂದು ಎಡದನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ರಾಯಚೂರು ಜಿಲ್ಲಾ ಉತ್ಸವದ ಒಂದು ಪ್ರಯುಕ್ತ ಮಕ್ಕಳ ಹಬ್ಬವನ್ನು ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆಯನ್ನು ಮಕ್ಕಳ ಹಬ್ಬ ಬಹಳಷ್ಟು ಮಕ್ಕಳು ಏನಂದ್ರೆ ಕ್ರಿಯೇಟಿವಿಟಿ ಆಗಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೂ ಕೂಡ ಏನಂದ್ರೆ ನಮ್ಮ ಒಂದು ಸಂಸ್ಕೃತಿ, ಕಲೆ, ಸಾಹಿತ್ಯ, ಆಮೇಲೆ ಅವರಲ್ಲಿರ್ತಕ್ಕಂಥ ಒಂದು ಸೃಜನಾತ್ಮಕ ಕಲೆ ಹೊರಗೆ ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಏನಂದ್ರೆ ಒಂದು ಚೈತನ್ಯ ಇರಲಿ ಒಂದು ಈ ಒಂದು ಉತ್ಸವದ ಪರವಾಗಿ ಅಂತೇಳಿ ಮಕ್ಕಳ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ಒಂದು ಫೆಬ್ರವರಿ ದಿನಾಂಕ 2 ಮತ್ತು 3ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮಗಳು ಇರ್ತವೆ ಸರ್. ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ವಿವರಗಳನ್ನು ಹೇಳೋದಾದ್ರೆ ಮೊದಲಿಗೆ ಏನಂದ್ರೆ ಪ್ರತಿದಿನ ಒಂದು 5,000 ಮಕ್ಕಳು ಏನಂದ್ರೆ ಇಡೀ ಜಿಲ್ಲೆಯ ಎಲ್ಲ ಮಕ್ಕಳು ಭಾಗವಹಿಸುವ ಹಾಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದರ ಅಂಗವಾಗಿ ನಮ್ಮ ಒಂದು ಮುಖ್ಯವಾಗಿ ವೇದಿಕೆ ಇರತಕ್ಕಂಥದ್ದು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳಷ್ಟು ಏನಂದ್ರೆ ಕಾರ್ಯಚಟುವಟಿಕೆಗಳು ಇರ್ತವೆ. ಅಲ್ಲಿ ಮಕ್ಕಳು ಬೇರೆ ಬೇರೆ ತಾಲೂಕಿನಿಂದ ಬರೋದಕ್ಕೆ ಪ್ರತಿ ತಾಲೂಕಿಗೆ ಒಂದು 5 ಏನಂದ್ರೆ ವಾಹನಗಳನ್ನ ಏನಂದ್ರೆ ಶಾಲಾ ಬಸ್ಗಳನ್ನ ನೀಡಲಾಗಿದೆ. ರಾಯಚೂರಲ್ಲಿ ಹೆಚ್ಚಿನ ಒಂದು ಫ್ಲೋಟಿಂಗ್ ಇರೋದ್ರಿಂದ ರಾಯಚೂರು ತಾಲೂಕಿಗೆ ಹೆಚ್ಚಿನ ವಾಹನಗಳನ್ನು ಏನಂದ್ರೆ ಕೊಡಲಾಗಿದೆ. ಹಾಗೂ ಅಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಅನುದಾನವನ್ನು ಬಳಸಿಕೊಂಡು ಕೂಡ ವಾಹನಗಳನ್ನ ಏನಂದ್ರೆ ಮಾಡಿಕೊಂಡು ಮಕ್ಕಳನ್ನ ಕರೆತರುವ ಸುಸೂತ್ರವಾಗಿ ಕರೆತರ್ತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ಏನಂದ್ರೆ 2 ಮತ್ತು 3ನೇ ತಾರೀಕಿಗೆ ಅನುಗುಣವಾಗಿ ಬೆಳಿಗ್ಗೆ 9 ಗಂಟೆಗೆ ಏನಂದ್ರೆ ಬಂದು ಅಸೆಂಬಲ್ ಆಗಬೇಕು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ನಂತರ ಏನಂದ್ರೆ 9 ಗಂಟೆಯಿಂದ 10 ಗಂಟೆವರೆಗೆ ಎಲ್ಲ ಮಕ್ಕಳು ಅಲ್ಲಿ ರೊಬೊಟಿಕ್ ಶೋ ಅಂತ ಇರುತ್ತೆ, ರೊಬೊಟಿಕ್ ಆನಿಮಲ್ಸ್, ರೊಬೊಟಿಕ್ ಶೋ ಇರುತ್ತೆ, ಗೊಂಬೆ ಡ್ಯಾನ್ಸ್ಗಳಿರುತ್ತೆ. ಆಮೇಲೆ ಅದೇ ರೀತಿಯಲ್ಲಿ ವರ್ಕ್ಶಾಪ್ಗೆ ಒಂದು ಪ್ರತಿಯೊಂದು ವರ್ಕ್ಶಾಪ್ ಒಂದು ವಿವಿಧ ರೀತಿಯ 4 ವೆರೈಟಿ ವರ್ಕ್ಶಾಪ್ಗಳು ಏನಂದ್ರೆ ಮಾಡಲಾಗಿದೆ. ಅಲ್ಲಿ ಏನಂದ್ರೆ ಕೈಟ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು, ಹಾಗೇನೆ ಏನಂದ್ರೆ ಕ್ಲೇ ಮಾಡಲಿಂಗ್ ಮಾಡ್ತಕ್ಕಂಥದ್ದು, ಮುಖವಾಡ ಮಾಡ್ತಕ್ಕಂಥದ್ದು, ಆಮೇಲೆ ಆಕಾಶ ಬುಟ್ಟಿಗಳನ್ನ ಮಾಡ್ತಕ್ಕಂಥದ್ದು. ಈ ರೀತಿ ಏನಂದ್ರೆ 4 ವಿಧದ ಏನಂದ್ರೆ ವರ್ಕ್ಶಾಪ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದು ಪ್ರತಿ ಏನಂದ್ರೆ ತಾಲೂಕಿನಿಂದ ಏನಂದ್ರೆ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಈಗಾಗಲೇ ಏನಂದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಾನ್ಯ DDP ಅವರ ಮೂಲಕ ಅಲ್ಲಿ ಏನಂದ್ರೆ ಖಾಸಗಿ ಮಕ್ಕಳು ಹಾಗೂ ಏನಂದ್ರೆ ಸರ್ಕಾರಿ ಮಕ್ಕಳು, ಅನುದಾನಿತ ಮಕ್ಕಳು ಎಲ್ಲರೂ ಸೇರುವ ಹಾಗೆ CRPಗಳಿಗೆ ವಹಿಸಿ ಪ್ರತಿ ತಾಲೂಕಿನಿಂದ ಮಕ್ಕಳನ್ನ ಏನಂದ್ರೆ ಆ ಒಂದು ವರ್ಕ್ಶಾಪ್ ನಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಒಂದು ಸೃಜನಾತ್ಮಕ ಕಲೆಯನ್ನ ಪ್ರೋತ್ಸಾಹಿಸುವಂತ ಕೆಲಸ ಈ ಒಂದು ಮಕ್ಕಳ ಹಬ್ಬದಲ್ಲಿ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ಮೊದಲನೇ ದಿನದಲ್ಲಿ 10 ಗಂಟೆಗಿಂತ 11 ಗಂಟೆವರೆಗೆ ಏನಂದ್ರೆ ಒಂದು ಇನಾಗ್ರಲ್ ಪ್ರೋಗ್ರಾಮ್ ಇರುತ್ತೆ. ಗೌರವಾನ್ವಿತ ಸಚಿವರು ಹಾಗೂ ಶಾಸಕರು ಹಾಗೂ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಹಾಗೂ ಏನಂದ್ರೆ ಸಾರ್ವಜನಿಕೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಏನಂದ್ರೆ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನು ಒಳಗೊಂಡು ಏನಂದ್ರೆ ಇನಾಗ್ರಲ್ ಪ್ರೋಗ್ರಾಮ್ ಇರುತ್ತೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ. ಅದಾದ ನಂತರ ಮಕ್ಕಳಿಗೆ ಏನಂದ್ರೆ ಬಹಳ ಉತ್ಸುಕತೆಯಿಂದ ಮ್ಯಾಜಿಕ್ ಶೋ ಅಂದ್ರೆ ಎಲ್ಲರಿಗೂ ಮಕ್ಕಳಿಗೆ ಬಹಳ ಒಂದು ವಿಸ್ಮಯ ಇರುತ್ತೆ. ಅಂತ ಒಂದು ವಿಸ್ಮಯವನ್ನ ಕುದ್ರೋಳಿ ಗಣೇಶ್ ಅಂತೇಳಿ ಒಬ್ರು ಮ್ಯಾಜಿಷಿಯನ್ ನ ಕರ್ಕೊಂಡ್ ಬಂದು ಅವ್ರ ಮೂಲಕ ಏನಂದ್ರೆ 1 ಅವರ್ ಏನಂದ್ರೆ ಮೊದಲನೇ ಅವಧಿಯಲ್ಲಿ 1 ಅವರ್, 2ನೇ ಅವಧಿಯಲ್ಲಿ 1 ಅವರ್ ಏನಂದ್ರೆ ಮ್ಯಾಜಿಕ್ ಶೋ ಅನ್ನ ಮಾಡಲಾಗ್ತಾ ಇದೆ. ಅದೇ ರೀತಿ ಬಿಗ್ ಕೋಳಿ ಡ್ಯಾನ್ಸ್ ಅಂತ ಹೇಳಿ ಇರುತ್ತೆ. ಬಿಗ್ ಕೋಳಿ ಡ್ಯಾನ್ಸ್ ಅನ್ನು ಕೂಡ ಏನಂದ್ರೆ ಆ ಒಂದು ವೇದಿಕೆ ಮೇಲೆ ಆಯೋಜನೆ ಮಾಡಲಾಗಿದೆ. ನಂತರ ಏನಂದ್ರೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಅನ್ನು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರುಗಳು ಕುಸ್ಮಾ ಅಂತ ಹೇಳಿ ಏನಿದ್ದಾರೆ, ನಮ್ಮ ಕೇಶವ ರೆಡ್ಡಿ ಸರ್ ಇರ್ಬೋದು, ಶ್ರೀನಿವಾಸ್ ಅವರು ಇರ್ಬೋದು, ನಾಗರೆಡ್ಡಿ ಅವರು ಇರ್ಬೋದು, ಹಾಗೂ ಏನಂದ್ರೆ ರವಿ ಅವರು ಇರ್ಬೋದು, ಇವರು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏನಾದ್ರೆ ಒಕ್ಕೂಟದವರು ಒಪ್ಪಿಕೊಂಡಿದ್ದಾರೆ. ನಾವು ಎಲ್ಲ ಮಕ್ಕಳಿಗೆ ಬಂದಂತ ಎಲ್ಲ ಮಕ್ಕಳಿಗೆ ಒಂದು ಪೌಷ್ಟಿಕಯುಕ್ತ ಒಂದು ರುಚಿಕಟ್ಟಾದ ಒಂದು ಆಹಾರವನ್ನು ಕೊಡ್ತೀವಿ ಅಂತೇಳಿ ಮಧ್ಯಾಹ್ನ ಏನಂದ್ರೆ ಆಹಾರ ವ್ಯವಸ್ಥೆಯನ್ನ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಏನಂದ್ರೆ ಹಮ್ಮಿಕೊಂಡಿದ್ದೀವಿ. ಹಾಗೇನೆ 2ನೇ ಬ್ಯಾಚ್ 2 ಗಂಟೆಗೆ ಏನಂದ್ರೆ ಸ್ಟಾರ್ಟ್ ಆಗುತ್ತೆ. 2ರಿಂದ 3:30ವರೆಗೆ ಇದೇ ರೀತಿ ಏನಂದ್ರೆ ಎಲ್ಲಾ ಮಕ್ಕಳಿಗೆ ಏನಂದ್ರೆ ರೊಬೊಟಿಕ್ ಶೋ ಅದೆಲ್ಲ ಏನಂದ್ರೆ ವಿಸಿಟಿಂಗ್ ಇರುತ್ತೆ. ಆಮೇಲೆ ಏನಂದ್ರೆ ಆ ಪೆಂಡಲ್ ಅಲ್ಲಿ ಏನಂದ್ರೆ ನಮ್ಮ ವಿವಿಧ ಶಾಲೆಗಳಿಂದ ಈಗಾಗಲೇ ನೋಂದಾಯಿಸಿದರೆ 50ಕ್ಕಿಂತ ಹೆಚ್ಚು ಏನಂದ್ರೆ ಸಾಂಸ್ಕೃತಿಕ ತಂಡಗಳನ್ನ ಏನಂದ್ರೆ ಮಕ್ಕಳು ಏನಂದ್ರೆ ನೋಂದಾಯಿಸಿಕೊಂಡಿದ್ದಾರೆ. ಆ ಮಕ್ಕಳು ಏನಂದ್ರೆ ನೋಂದಾಯಿಸಿಕೊಂಡಂತ ಮಕ್ಕಳಿಗೆ ಒಂದು ಅವರ ಟ್ಯಾಲೆಂಟ್ ಅನ್ನ ಪ್ರದರ್ಶನ ಮಾಡೋಕೆ ಒಂದು ಬಹುದೊಡ್ಡ ವೇದಿಕೆ ಮೇಲೆ ಏನಂದ್ರೆ ಅವರಿಗೆ ಲೋಕಲ್ ಶಾಲಾ ಮಕ್ಕಳಿಗೆ ಅವ್ರು ಪ್ರೈವೇಟ್ ಅವರಾಗಿರ್ಬೋದು, ಖಾಸಗಿ ಅಥವಾ ಸರ್ಕಾರಿ ಶಾಲೆ ಮಕ್ಕಳಾಗಿರ್ಬೋದು, ಅವುಗಳನ್ನ ಏನಂದ್ರೆ ಒಂದು ಪಟ್ಟಿ ಮಾಡ್ಕೊಂಡಿವಿ. ಅದರ ಅನುಸಾರವಾಗಿ ಏನಂದ್ರೆ ಮಕ್ಕಳ ಕಲ್ಚರಲ್ ಆಕ್ಟಿವಿಟಿಯನ್ನ ಏನಂದ್ರೆ ಮಾಡೋದಕ್ಕೆ ಏನಂದ್ರೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಅದಾದ ನಂತರ ಬಿಗ್ ಕೋಳಿ ಡ್ಯಾನ್ಸ್ ಇರುತ್ತೆ. ನಂತರ ಏನಂದ್ರೆ ಸ್ನಾಕ್ಸ್ ವ್ಯವಸ್ಥೆ ಇರುತ್ತೆ.
ಆಮೇಲೆ ಈ ಸಂದರ್ಭದಲ್ಲಿ ಡಯಟ್ ಕಾಲೇಜಿನ ಪ್ರಾಚಾರ್ಯ ಚಂದ್ರಶೇಖರ್ ಭಂಡಾರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಹಕ್, ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಅಧ್ಯಕ್ಷ ಕೇಶವ ರೆಡ್ಡಿ, ರಾಜ ಶ್ರೀನಿವಾಸ್, ಎಸ್.ಕೆ. ನಾಗಿರೆಡ್ಡಿ, ಶೇಖರ್ ರಾಂಪುರ್, ರವಿ ಮನ್ಸ್ಲಪುರ್ ಇದ್ದರು. ಪರಿಶಿಷ್ಟ ಪಂಗಡದ ಜನರಿಗೆ ಸಂವಿಧಾನಿಕ ಹಕ್ಕುಗಳು ರಕ್ಷಣೆಗೆ ಆಗ್ರಹಿಸಿ ಫೆಬ್ರವರಿ 2ರಿಂದ 6ರವರೆಗೆ ಜಿಲ್ಲೆಯ ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದಿರುವ ಎಸ್ಟಿ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸಿದಾಗಿ ಉತ್ತರ ಕನ್ನಡ ವಾಲ್ಮೀಕಿ ನಾಯಕ ಸಮಾಜ ಅಧ್ಯಕ್ಷ ಮಾರೆಪ್ಪ ನಾಯಕ್ ಮಂಗದಾಪುರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನದಲ್ಲಿ ಸಮಾನತೆ, ಪರಿಶಿಷ್ಟ ಪಂಗಡದ 51 ಉಪಜಾತಿಗಳಿಗೆ ಮೀಸಲು ನೀಡಿದ್ದರೂ ಮೀಸಲಾತಿಯಿಂದ ಗೆದ್ದು ಶಾಸಕರಾದವರು ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ವಿರುದ್ಧ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಮೀಸಲಾತಿ ದುರ್ಬಳಕೆ ನಡೆಯುತ್ತಿದ್ದರೂ ಕ್ರಮವಾಗುತ್ತಿಲ್ಲ. ಹಿಂದುಳಿದ ವರ್ಗಗಳಿರುವ ಜಾತಿ ಜನರು ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ನಕಲಿ ಜಾತಿ ಪಡೆದಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಆಗ್ರಹಿಸಿದರು. ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವೇತನ ನೀಡುತ್ತಿಲ್ಲ. ಕಾಲೇಜು ಶಿಕ್ಷಣ ಪಡೆಯುತ್ತಿರುವ ಸಮಾಜ ಮಕ್ಕಳಿಗೆ ಶಿಕ್ಷಣ ವೇತನ, ಪ್ರೋತ್ಸಾಹ ಧನ, ಸಹಾಯಧನ ಸ್ಥಗಿತಗೊಳಿಸಲಾಗಿದೆ. ಪಿಎಚ್ಡಿ ಸ್ಥಾನೋತ್ತರ ವಿದ್ಯಾರ್ಥಿಗಳಿಗೆ ಮಾಸಿಕ ವೇತನ, ವಸತಿ ವೇತನ ಕೂಡಲೇ ಪಾವತಿಸಬೇಕು. ವಿವಿಧ ಫೆಬ್ರವರಿ 2ರಂದು ದೇವದುರ್ಗ ಶಾಸಕರ ಮನೆ ಮುಂದೆ, ಫೆಬ್ರವರಿ 3ರಂದು ಸುರ್ಪುರ್ ಶಾಸಕ ಮನೆ ಮುಂದೆ, 4ರಂದು ರಾಯಚೂರು ಗ್ರಾಮೀಣ ಶಾಸಕರ ಮನೆ ಮುಂದೆ, 5ರಂದು ಮಾನ್ವಿ, 6ರಂದು ಮಸ್ಕಿ ಶಾಸಕ ಮನೆ ಮುಂದೆ ಪ್ರತಿಭಟನೆ ನಡೆಯಲಿದೆ. ರಾಜ್ಯ ಸರ್ಕಾರ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿದೆ. ಎಸ್ಟಿ ನಿಗಮದಲ್ಲಿ ಹಣವೇ ಇಲ್ಲ. ಸಮಾಜದ ಶಾಸಕರುಗಳೇ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪ್ರತ್ಯೇಕ ಸಚಿವರಾಗಿದ್ದ ನಾಗೇಂದ್ರ ಇವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಬಾರದು ಎಂದರು. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಇವೇನು 51 ಜಾತಿಗಳ ಪರಿಶಿಷ್ಟ ಪಂಗಡದ ಹಿತಾಸಕ್ತಿಯನ್ನು ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟವನ್ನು, ಜೈಲು ಬರೋ ಚಳವಳಿಯನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗತಕ್ಕಂಥ ಕೆಲಸ ಈ ಸಮಾಜವನ್ನು ತೀರ್ಮಾನ ಮಾಡಿದೆ. ಹಾಗಾಗಿ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಇವೆಲ್ಲ ಅನ್ಯಾಯಗಳನ್ನು ತಾವು ಏನು ವಿಸ್ತರಣದ ಮುಖಾಂತರ ಈ ಸಮಾಜಕ್ಕೆ ಸಂದೇಶ ಹೋಗ್ಲಿ, ಆ ಶಾಸಕರುಗಳಿಗೆ ಮುಟ್ಲಿ, ಸರ್ಕಾರಕ್ಕೆ ಮುಟ್ಲಂತಕ್ಕಂಥದ್ದು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಸರ್. ಕಲ್ಯಾಣ ಇಲಾಖೆಗೆ 10 ರೂಪಾಯಿ ಇಲ್ಲ, ಮತ್ತೆ ಏನು ಕಾಲೇಜ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ, ಪ್ರೈಸ್ ಮನಿ ಇಲ್ಲ, ಆಮೇಲೆ ಸರ್ ಕೊಡ್ತಾ ಇಲ್ಲ ಸರ್. 2 ವರ್ಷ ಆಯ್ತು, 2 ವರ್ಷ ಕೊಟ್ಟೇ ಇಲ್ಲ ಸರ್. ಪ್ರೈಸ್ ಮನಿ ಯಾವ ಇಲ್ಲ ಸರ್. SSLC ಇಲ್ಲ, PUC ಇಲ್ಲ ಸರ್. PhD ಸ್ಕಾಲರ್ಗಳಿಗಂತೂ ತಿಂಗಳ ಮಾಸಿಕ ವೇತನ ಸಹಿತ ಇಲ್ಲ ಸರ್. ತುಂಬಾ ಈ ಸಮುದಾಯ 20 ವರ್ಷಗಳ ಕಾಲ ಈ ಸರ್ಕಾರ ಬಂದ ಮೇಲೆ ಹಿಂದಕ್ಕೆ ಹೋಗಿದೆ ಸರ್. ಇದ್ರ ಬಗ್ಗೆ ಧ್ವನಿ ಅಂತಕ್ಕಂಥ ನಮ್ಮ ಹಿತವನ್ನು ಕಾಪಾಡ್ತಕ್ಕಂಥ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂತ ಶಾಸಕರು ವಿಫಲರಾಗಿದ್ದಾರೆ. ಮೀಸಲು ಕ್ಷೇತ್ರದಲ್ಲಿ ಗೆದ್ದವರು ಶಾಸಕರು ಒಬ್ಬ MP ಸರ್ ಇವತ್ತಿನವರೆಗೆ ಧ್ವನಿ ಅಂತ ಇಲ್ಲ. ಹಾಗಾಗಿ ಮತ್ತ ಈ ನಮ್ಮ ಸಮುದಾಯದ ಶಾಸಕರುಗಳಿಗೆ ಧ್ವನಿ ಅಂತ ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ಮತ್ತೆ ಅವ್ರ ಮನೆ ಮುಂದೆ ನಾವು ಬೀದಿ ಕೂರ್ಬೇಕಂತ ಅವ್ರ ವಿರುದ್ಧ ನಾವು ದಂಡಿ ಮಾಡಬೇಕಾಗತ್ತೆ ಸರ್. ಹೋರಾಟ ಈ ಕುರಿತು ಈ ಪತ್ರಿಕಾಗೋಷ್ಠಿಯನ್ನ ಈ ದಿನ ನಾವು ಏರ್ಪಡಿಸಿದ್ದೀವಿ. ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಹೆಸರು ಮರೆಪ್ಪ ನಾಯಕ್ ಮಂಗದಾಪುರ ಅಂತೇಳಿ ಈ ಉತ್ತರ ಕರ್ನಾಟಕ ಭಾಗದ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು. ಮಾಧ್ಯಮ ಮಿತ್ರರ ಮುಖಾಂತರ ನಾವೇನು ಹೇಳೋದೇನೆಂದರೆ, ಇವತ್ತು ಸುದ್ದಿಗೋಷ್ಠಿ ಕರೆದಿರೋದೇನೆಂದರೆ, ಈಗಾಗಲೇ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ಅನೇಕ ಅನ್ಯಾಯಗಳಾಗುತ್ತಿರುವುದು ತಮಗೆಲ್ಲ ಗೊತ್ತಿದ್ದ ವಿಷಯ. ಈ ಅನ್ಯಾಯಗಳ ಬಗ್ಗೆ, ಆಮೇಲೆ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಗಳ ಬಗ್ಗೆ, ಆಮೇಲೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳೋದ್ರ ಬಗ್ಗೆ ಎಷ್ಟೆಲ್ಲ ಅನ್ಯಾಯಗಳನ್ನು ಸುಮಾರು 2.5 ದಶಕಗಳಿಂದ ಹೋರಾಟ ಮಾಡಿದ್ರು ಇವತ್ತಿನವರೆಗೆ ನಮ್ಮ ಸಮುದಾಯದ ಶಾಸಕರುಗಳು ಏನು ಸದನದಲ್ಲಿ ಈ ಸಮಾಜದ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಸಾಕಷ್ಟು ನಾವು ಅವರಿಗೆ ಮನವರಿಕೆ ಮಾಡಿ, ಬೀದಿ ಹೋರಾಟಗಳು ಮಾಡಿ, ಆಮೇಲೆ ಏನು ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, DC ಕಚೇರಿಗಳು, ಆಮೇಲೆ ವಿಧಾನಸೌಧ, ಕ್ಯಾಬಿನೆಟ್, CM ಎಲ್ಲ ಮುತ್ತಿಗೆ ಹಾಕಿದ್ರು, ಪ್ರತಿಭಟಿಸಿದ್ರು ನಮ್ಮ
ಸಮುದಾಯದ ಈ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರುಗಳು ಇವತ್ತಿನವರೆಗೆ ಈ ಪರಿಶಿಷ್ಟ ಪಂಗಡದ ಜನಾಂಗದ ಪರವಾಗಿ ಧ್ವನಿ ಎತ್ತದಿರುವುದು ದುರಂತ. ಹಾಗಾಗಿ ಈ ಇನ್ನು ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಕೆಲವು ಹಿಂದುಳಿದ ಜನಾಂಗದವರು ಈ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡು ಈ ಸಮುದಾಯಗಳಿಗೆ ಬಹುದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಲಯದಲ್ಲಿ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದೀವಿ. ಕೋರ್ಟ್ ಸಹಿತ 4 ಮಧ್ಯಂತರ ಆದೇಶಗಳು ನೀಡಿ ಏನು ಕೊಟ್ಟಂತ ಅಧಿಕಾರಿಗಳ ಮೇಲೆ ತಗೊಳ್ಳೋ ಏನು ಜಾತಿ ಪ್ರಮಾಣ ಪತ್ರ ತಗೊಂಡರ ಮೇಲೆ ಕ್ರಮ ತಗೊಳ್ಳಿ, ಆ ಕ್ರಮ ತಗೊಂಡು ಏನ್ ತಗೊಂಡಿದೆ ಅಂತ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರು. ಇವತ್ತಿನವರೆಗೆ ಯಾವುದೇ ಸರ್ಕಾರ ಕ್ರಮ ತಗೊಂಡಿಲ್ಲ. ಅದರಲ್ಲಿ ನಮ್ಮ ಶಾಸಕರಂತೂ ಮುತುವರ್ಜಿ ವಹಿಸ್ತಾ ಇಲ್ಲ. ಹಾಗಾಗಿ ಇವೆಲ್ಲ ಲೋಪದೋಷಗಳು ಎಷ್ಟೇ ನಾವು ಮನವರಿಕೆ ಮಾಡಿದ್ರು ನಮ್ಮ ಶಾಸಕರು ಇವತ್ತು ಧ್ವನಿ ಎತ್ತಲಿಲ್ಲ ಕಾರಣಕ್ಕಾಗಿ ನಾವು ಏನು ಫೆಬ್ರವರಿ 2ರಿಂದ ನಾವು ನಮ್ಮ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರ ಮನೆಗಳ ಮುಂದೆ ಧರಣಿ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತೀವಿ. ಆ ಏನು ಪ್ರಾರಂಭವಾಗುತ್ತೆ ಫೆಬ್ರವರಿ 2ಕ್ಕೆ ಮೊದಲನೇ ಹಂತದಲ್ಲಿ ಪ್ರಾರಂಭವಾಗುತ್ತೆ. ಏನು ಫೆಬ್ರವರಿ 2ಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭವಾಗುತ್ತೆ. ನಂತರ 3ನೇ ತಾರೀಕಿಗೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೀಸಲು ಕ್ಷೇತ್ರಕ್ಕೆ ಹೋಗ್ತೀವಿ. ನಂತರ ಏನು 4ನೇ ತಾರೀಕಿಗೆ ರಾಯಚೂರು ಗ್ರಾಮೀಣಕ್ಕೆ ಬರ್ತೀವಿ. 5ನೇ ತಾರೀಕಿಗೆ ಮಾನ್ವಿ ಕ್ಷೇತ್ರಕ್ಕೆ ಧರಣಿ ಮಾಡ್ತೀವಿ. 6ನೇ ತಾರೀಕು ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಮನೆ ಮುಂದೆ ಪ್ರತಿಭಟನೆ ಧರಣಿ ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಸಿ ಈ ಒಂದು ನಮಗೆ ಅನ್ಯಾಯಗಳು ದೌರ್ಜನ್ಯಗಳನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಅವರಿಗೆ ಮನವಿ ಮುಖಾಂತರ ಕೊಡ್ತೇವೆ. ಈ ಸಂದರ್ಭದಲ್ಲಿ ಸಮಿತಿ ಗೌರವಾಧ್ಯಕ್ಷ ಡಾಕ್ಟರ್ ಪ್ರಭು ಹುಲಿ ನಾಯಕ್, ರಾಚಣ್ಣ ನಾಯಕ್, ಮಾನಸಯ್ಯ ನಾಯಕ್, ದೊಡ್ಡಯ್ಯ ನಾಯಕ್, ಶರಣಪ್ಪ ನಾಯಕ್ ಸೇರಿ ಅನೇಕರಿದ್ದರು. ಫೆಬ್ರವರಿ 1ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಮಡಿವಾಳ ಮಾಚಿದೇವ ಸಮಾಜ ಅಧ್ಯಕ್ಷ ಜಮ್ಮಣ್ಣ ಎಕ್ಲಸ್ಪುರ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 6:30ಕ್ಕೆ ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜರಿಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ಬೆಳಗ್ಗೆ 8 ಗಂಟೆಗೆ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಪುತ್ತಲೆ ಅನೇಕ ಮಠಾಧೀಶರು, ಚುನಾಯಿತ ಜನಪ್ರತಿನಿಧಿಗಳು ಮಾಲಾರ್ಪಣೆ ನಂತರ ಭಾವಚಿತ್ರ ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತ, ತೀನ್ ಕಂದೀಲ್ ಅಂಬೇಡ್ಕರ್ ವೃತ್ತ ಮೂಲಕ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಆಗಮನಿಸಲಿದೆ. ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಟ್ಯಾಗೋರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ ಶ್ರೀ ಮಡಿವಾಳ ಮಾಚಿದೇವರ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಜಯಂತಿ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳ ಅರ್ಹ ಸಾಧಕರಿಗೆ ವರ್ಷದ ಕಾಯಕ ಯೋಗಿ ಪ್ರಶಸ್ತಿ, ಸಮಾಜ ಸೇವೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಚಿತ್ರಕಲೆ, ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಲಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಡಿವಾಳ ಸಮಾಜಕ್ಕೆ ಹೈಟೆಕ್ ದೋಬಿಘಾಟ್ ಸಮುದಾಯ ಭವನಕ್ಕೆ ಅನುದಾನ ನೀಡಿದ ಜಿಲ್ಲಾಡಳಿತ, ಜಿಲ್ಲೆ ಜನಪ್ರತಿನಿಧಿಗಳಿಗೆ ಸಮಾಜದಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಮಡಿವಾಳ ಸಮಾಜವನ್ನು ಎಸ್ಸಿ ಪಟ್ಟಿಗೆ ಸೇರಿಸಲು ಜಿಲ್ಲಾ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಂದಾಗಬೇಕೆಂದರು. ಜರಿಬೆಟ್ಟ ಜೀರ್ಣೋದ್ಧಾರ ತಾಲೂಕು ಕೇಂದ್ರಗಳಲ್ಲಿಯೂ ಹೈಕೋರ್ಟ್ ದೋಬಿಘಾಟ್ ನಿರ್ಮಾಣ ಒತ್ತು ನೀಡಬೇಕೆಂದರು. ಪರಿಚಯ ಮಾಡಿಕೊಡಿ ಸರ್. ಎಲ್ಲರಿಗೆ ವಂದಿಸುತ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರಿಗೆ ನಮ್ಮ ಜಿಲ್ಲಾ ಮಡಿವಾಳ ಮಾಚಿದೇವ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ರಾಯಚೂರಿನ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರು ಆದ ಶ್ರೀ ಪರಮೇಶ್ವರ್ ಸಾಲಿಮಠ್ ಅವರು ಮಾಚಿದೇವರ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಅದೇ ರೀತಿಯಲ್ಲಿ ನಾವು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂಥವರಿಗೆ ಗುರುತಿಸಲಿಕ್ಕೆ ಜಿಲ್ಲಾ ಮಟ್ಟದ ಸಾಧಕರಿಗೆ ಗೌರವ. ಈ ಬಾರಿ ಜಯಂತಿಯ ವಿಶೇಷತೆ ಏನೆಂದರೆ ರಾಯಚೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅರ್ಹ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಇವರಿಗೆ ವೇದಿಕೆಯಲ್ಲಿ ವರ್ಷದ ಕಾಯಕ ಯೋಗಿ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಈ ಒಂದು ವಾರದಿಂದ ನಮ್ಮ ಮಹಿಳೆಯರ ಒಂದು ಘಟಕ ನೇತೃತ್ವದಲ್ಲಿ ರಂಗೋಲಿ ಸ್ಪರ್ಧೆ, ಕಲಾ ಸ್ಪರ್ಧೆ
ಮತ್ತು ವಚನ ಕಂಠಪಾಠ ಸ್ಪರ್ಧೆ ಎಲ್ಲ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಪ್ರಶಸ್ತಿ ಪಡೆದಂಥ ಎಲ್ಲರಿಗೂ ಸಹ ಆ ಒಂದು ವೇದಿಕೆಯಲ್ಲಿ ಸತ್ಕಾರ ಮಾಡಲಾಗುವುದು. ಹಾಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ನಮ್ಮ ಸಮುದಾಯ ಬೇಡಿಕೆಗಳು ತಮ್ಮ ಮೂಲಕ ಹೋದ ಜಯಂತಿಯಲ್ಲಿ ತಮ್ಮ ಮೂಲಕ ಪ್ರಸ್ತಾಪಿಸಿದಾಗ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ಸಮಾನತೆ ಅಂದರೆ ಎಲ್ಲರೂ ಸಮಾನತೆ ಬಾಳಲು ಸಮಾನತೆ ಅವಕಾಶ ಇಲ್ಲ ಅಂತಂದು ಏನು ಅನುಭವ ಮಂಟಪದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಮತ್ತು ಮೇಲೆ ಎಲ್ಲರನ್ನ ಸೇರಿಸಿ ಒಂದು ಅನುಭವ ಮಂಟಪ ಇತ್ತು. ಅದರಲ್ಲಿ ಸಹ ನಮ್ಮ ಶ್ರೀ ಮಡಿವಾಳ ಮಾಚಿದೇವರು ಅಗ್ರರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇವತ್ತು ಏನಾದರೂ ವಚನಗಳು ನಾವು ಇವತ್ತು ಚರಿತವಾಗಿದೆ ಅಂತಂದರೆ ಅದಕ್ಕೆ ಶ್ರೀ ಮಡಿವಾಳ ಮಾಚಿದೇವರೇ ಅವರೇ ಒಂದು ರಕ್ಷಣೆಯಿಂದ ಇವತ್ತು ಸ್ವಲ್ಪ ವಚನಗಳು ಉಳಿದಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಅಂಥ ಮಹಾಶಯರ ಒಂದು ಜಯಂತಿ ಇಡೀ ಕರ್ನಾಟಕ ರಾಜ್ಯದಂತ ಫೆಬ್ರವರಿ 1ರಂದು ಆಚರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ವಿವರಗಳು ಬೆಳಗ್ಗೆ ಅವತ್ತು 1ನೇ ತಾರೀಕು ಫೆಬ್ರವರಿ ಬೆಳಗ್ಗೆ 6:30ಕ್ಕೆ ನಮ್ಮ ಪುರಾತನ ಕಾಲದಿಂದಲೂ ಒಂದು ನಮ್ಮ ದೇವಸ್ಥಾನ ಇದೆ. ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧಿ ಜರಿಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಎಲೆ ಪೂಜೆ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ. ಬೆಳಗ್ಗೆ 8 ಗಂಟೆಗೆ ಮಾಚಿದೇವ ವೃತ್ತದಿಂದ ಆರಂಭವಾಗುವ ಶ್ರೀಗಳ ಭಾವಚಿತ್ರದ ಮೆರವಣಿಗೆ ಅಲ್ಲಿಂದ ಹಮ್ಮಿಕೊಳ್ಳುತ್ತದೆ. ಅದಕ್ಕಿಂತ ಮೊದಲಾಗಿ ಈಗ ನಮ್ಮ ಸ್ವಾಮಿಗಳಿಂದ ಮತ್ತು ಜನಪ್ರತಿನಿಧಿಗಳಿಂದ ಶ್ರೀ ಮಡಿವಾಳ ಮಾಚಿದೇವ ಪ್ರತಿಮೆಗೆ ಪೂಜೆ ಮತ್ತು ಗೌರವಗಳನ್ನು ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಪ್ರಾರಂಭವಾಗಿ ಅಂಬಿಗಡ ಚೌಡಯ್ಯ ವೃತ್ತ ಮತ್ತು ಶೆಟ್ಬಾಯಿ ವೃತ್ತ, ತಿನ್ಕಂದಿಲ್, ತಹಸೀಲ್ ಕಚೇರಿ ರಸ್ತೆ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ರಂಗಮಂದಿರ ತಲುಪಲಿದೆ. ವಿಶೇಷ ಆಕರ್ಷಣೆ ಅಂದರೆ ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಯಲ್ಲಿ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಮಕ್ಕಳಿಂದ ಆಕರ್ಷಕ ಕೋಲಾಟ ಪ್ರದರ್ಶನ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ವೇದಿಕೆಯ ಕಾರ್ಯಕ್ರಮ ಸ್ಟೇಷನ್ ರಸ್ತೆಯಾದ ಪಂಡಿತ್ ಜಂಬುದಿನ ರಂಗಮಂದಿರದಲ್ಲಿ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಿ ಶಿವಮೂರ್ತಿ, ಎ ಶಾಂತಪ್ಪ, ಎಚ್ ಮುನಿಸ್ವಾಮಿ, ಹುಸೇನಪ್ಪ, ಯು ಆಂಜನೇಯ, ಚಂದ್ರಶೇಖರ್, ಜಮುನಾ ಕೇಶವ್, ಚಂದ್ರಪ್ಪ ಸೇರಿ ಅನೇಕರಿದ್ದರು. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜು ಸ್ವಸಹಾಯ ಗುಂಪುಗಳಿಗೆ ನೀಡಿದ್ದನ್ನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸಹಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜನ್ನು ಸ್ವಸಹಾಯ ಗುಂಪಿನ ಕೊಡುವ ನಿರ್ಧಾರವನ್ನು ಖಂಡಿಸಿದರು. ಅಕ್ಷರ ದಾಸೋಹ ನೌಕರರ ಕೆಲಸ ಕಸಿದುಕೊಳ್ಳುತ್ತಿರುವ ಸರ್ಕಾರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಡುಗೆ ಬೇಕಾದ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರ ಅನುಮತಿ ಮತ್ತು ಸಹಕಾರದೊಂದಿಗೆ ನಿರ್ವಹಿಸುತ್ತಿದ್ದಾರೆ. ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲವೆಂದರು. ಬಿಸಿಯೂಟ ನೌಕರರ ಸಾಮರ್ಥ್ಯ ಮತ್ತು ಅವರ ಕಾರ್ಯ ಪರಿಗಣಿಸದೆ ಜಿಲ್ಲಾ ಪಂಚಾಯಿತಿ ಸ್ವಸಹಾಯ ಗುಂಪುಗಳಿಗೆ ನೀಡುವ ನಿರ್ಧಾರ ಕೈಬಿಡಲು ಆಗ್ರಹಿಸಿದರು. ಮಾಹಿತಿ ಇಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಸರಬರಾಜು ಪರವಾನಗಿ ನೀಡುವ ಜಿಲ್ಲಾ ಪಂಚಾಯಿತಿ ತೀರ್ಮಾನ ಅವೈಜ್ಞಾನಿಕವಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜು ಮಾಡುವುದನ್ನು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಕಳೆದ 24 ವರ್ಷಗಳಿಂದ ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಬಿಸಿಯೂಟ ನೌಕರರ ಶ್ರಮವನ್ನು ಪರಿಗಣಿಸಬೇಕು. ಸರ್ಕಾರದ ಹಂತದಲ್ಲಿ ಈ ಯೋಜನೆಯನ್ನು ಹಂತವಾಗಿ ಖಾಸಗಿಯವರಿಗೆ ಕೊಡುವ ಹುನ್ನಾರ ನಡೆಯುತ್ತಿದೆ ಎಂದು ದೂರಿದರು. ಸ್ವಸಹಾಯ ಗುಂಪುಗಳಿಗೆ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆ ವಿತರಣೆ ಮಾಡುವ ಸ್ವಸಹಾಯ ಗುಂಪುಗಳಿಗೆ ಕೊಡುವ ಜಿಲ್ಲಾ ಪಂಚಾಯಿತಿ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕೆಂದು ಮನವಿ ಮಾಡಿದರು. ಸರ್ಕಾರಕ್ಕೆ ಹೇಳಿ ತರಕಾರಿ, ಬಾಳೆಹಣ್ಣು ಮತ್ತು ಮೊಟ್ಟೆ ವಿತರಣೆ ಮಾಡಲು ನಾವು ಬಿಡುವುದಿಲ್ಲ.
ಊಟದ ನೌಕರರು ತಮ್ಮ ಜವಾಬ್ದಾರಿ ಅಂತ ಎಲ್ಲ ಕೆಲಸಗಳನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಈಗ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಜಿಲ್ಲಾ ಪಂಚಾಯತ್ ಆಡಳಿತ ಇಲಾಖೆ ಈಗ ಬಿಸಿ ಊಟದ ನೌಕರರು ತರ್ತಾ ಇರುವಂತಹ ಮೊಟ್ಟೆ ಇರಬಹುದು, ತರಕಾರಿ ಇರಬಹುದು, ಇತರೆ ವಸ್ತುಗಳನ್ನ ಸ್ವಸಹಾಯ ಸಂಘಗಳಿಗೆ ಕೊಡಿದ್ರು. ಅಂದ್ರೆ ಈಗ NRLM ಏನಂತೀವಿ, ಆ ವರ್ಕರ್ಸ್ ಈಗ ಸಂಜೀವಿನಿ ಗ್ರೂಪ್ಸ್ ಇವರೆಲ್ಲ ಇದ್ದಾರೆ, ಅವರಿಗೆ ಕೊಡೋದ್ರ ಮುಖಾಂತರ ಇದು ಅವರನ್ನ ತಂದು ಶಾಲೆಗೆ ಕೊಟ್ಟು ಅವರಿಂದ ಮಾಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಇದನ್ನ ನಾವು CITನ ಸಂಘಟನೆಯಾಗಿ ನಾವು ಇದನ್ನ ಖಂಡಿಸ್ತೀವಿ. ಯಾಕೆ ಅಂತಂದ್ರೆ ಇವರು ಮಹಿಳೆಯರು, ಅವರು ಮಹಿಳೆಯರು, ಅವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಒಬ್ಬರ ಕೆಲಸವನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಡಬೇಕಾಗಿರುವಂತದ್ದಲ್ಲ. ಅವರಿಗೆ ಉದ್ಯೋಗ, ನಾವೇನು ಅವರ ವಿರೋಧಿಗಳು ಕೂಡ ಅಲ್ಲ. ಅವರಿಗೆ ಬೇರೆ ಉದ್ಯೋಗವನ್ನು ಜಿಲ್ಲಾ ಪಂಚಾಯತ್ ಮನಸ್ಸು ಮಾಡಿದ್ರೆ ಬೇರೆ ಉದ್ಯೋಗವನ್ನು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯತೆಗಳಿವೆ. ಹಾಗಾಗಿ ಈಗ ಇವರು ಏನು ಬಿಸಿ ಊಟದ ನೌಕರರು 2001ರಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ತಾಂಡಿಲ್ವಾರ್ ಇರ್ಬೋದು ಅಥವಾ ಅಡಿಗೆಯ ಕೆಲಸ ಇರ್ಬೋದು, ತರಕಾರಿ ತರೋದಿರ್ಬೋದು, ಅಥವಾ ಈ ಇತ್ತೀಚೆಗೆ ಬಂದಿರುವಂತಹ ಬಟ್ಟೆ ತರೋದಿರ್ಬೋದು, ಈ ಎಲ್ಲಾ ಕೆಲಸವನ್ನು ಅಡಿಗೆ ನೌಕರರೇ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅವರ ಕೆಲಸವನ್ನು ಅವರಿಗೆ ಮಾಡ್ಲಿಕ್ಕೆ ಬಿಡಿ ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ವಿಚಾರಗಳನ್ನ ಅವರು ನಮಗೆ ಸಭೆಯನ್ನ ಕರೆದು ಮಾತಾಡಬೇಕು, ನಾವು ಅದನ್ನ ಚರ್ಚೆಯನ್ನು ನಡೆಸ್ತೀವಿ. ಸರ್ಕಾರದ ಆದ್ರೆ ಇಲ್ಲಿಯ ಇಲಾಖೆ ಅದನ್ನ ಒಪ್ಪಲಿಲ್ಲ ಅಂತಂದ್ರೆ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಇಲ್ಲ ಅಂತೂ ಹೊಸದಾಗಿ ರಾಯಚೂರು ಜಿಲ್ಲೆಯಲ್ಲಿ ಅದನ್ನ ಅಳವಡಿಕೆಗೆ ಹೊರಟಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇರುವಂತದ್ದು. ಮಾಲಿನಿ ಮೆಸ್ತಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅಕ್ಷರ ದಾಸೋಹ ಸಂಘಟನೆ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲಿನಿ ಮಸ್ತೆ, ಜಿಲ್ಲಾಧ್ಯಕ್ಷ ರೇಣುಕಮ್ಮ, ಪ್ರಧಾನ ಕಾರ್ಯದರ್ಶಿ ಮರಿಯಮ್ಮ, ಖಜಾಂಚಿ ಮೊಹಮ್ಮದ್ ಹನೀಫ್, CITU ಜಿಲ್ಲಾಧ್ಯಕ್ಷ H ಪದ್ಮಾ, ಪ್ರಧಾನ ಕಾರ್ಯದರ್ಶಿ DS ಶರಣಬಸವ, ಮುಖಂಡರುಗಳಾದ ಅಕ್ಕಮಹಾದೇವಿ, ಕಲ್ಯಾಣಮ್ಮ, ಶರಣಮ್ಮ ಪಾಟೀಲ್, ಶೋಭಾ, ಶ್ರೀಲೇಖಕ, ವಿಶಾಲಕ್ಷಮ್ಮ, ತೆರೇಸಾ, ಸಿದ್ದಮ್ಮ, ಶೈನಾಜ್ ಬೇಗಂ, ತುಳಜಾಬಾಯಿ, ಬಸಮ್ಮ, ಮಲ್ಲಮ್ಮ, ಗಂಗಮ್ಮ, ಹುಸೇನ್, ರೇಣುಕಾ ಸೇರಿದಂತೆ ಬಿಸಿಯೂಟ ನೌಕರರು ಭಾಗವಹಿಸಿದರು. ಜಿಲ್ಲೆಯ ವಿಜಯಕುಮಾರ್ ಸಜ್ಜನರಿಗೆ ರಾಷ್ಟ್ರೀಯ ಯುವ ವೈಭವ 2026 ಸಂಭ್ರಮದ ಅಂಗವಾಗಿ ಸ್ವಾಮಿ ವಿವೇಕಾನಂದ ರಾಜ್ಯ ಸದ್ಭಾವನಾ ಪ್ರಶಸ್ತಿ ಲಭಿಸಿದೆ ಎಂದು ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಾರ್ಯದರ್ಶಿ ಸುರೇಶ್ ರೈ ಸುಡಿಮುಳ್ಳು ತಿಳಿಸಿದ್ದಾರೆ. ದಿನಾಂಕ 31ರಂದು ಜನವರಿ 2026ರಂದು ಸಂಜೆ 4 ಗಂಟೆಗೆ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ಪಟ್ಟಣದ VBC ಹೈಸ್ಕೂಲ್ ಮೈದಾನದಲ್ಲಿರುವ ಶ್ರೀ ಸಿದ್ದೇಶ್ವರ ವೇದಿಕೆಯಲ್ಲಿ ರಾಷ್ಟ್ರೀಯ ಯುವ ವೈಭವ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಿಜೆಪಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ರೋಟರಿ ಕ್ಲಬ್ ಹಾಗೂ ಇನ್ನಿತರ ಸಾಮಾಜಿಕ ಸ್ಥಳಗಳಲ್ಲಿ ಸ್ವಯಂ ಸೇವಕರಾಗಿ ತಾನು ಮನ ಧನದಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಕುಮಾರ್ ಸಜ್ಜನ್ ಅವರ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 34 ಜಿಲ್ಲೆಗಳಿಂದ ಒಬ್ಬೊಬ್ಬ ಸಾಧಕರನ್ನು ಆಯ್ಕೆ ಮಾಡಲಾಗಿದ್ದು, ರಾಯಚೂರು ಜಿಲ್ಲೆಯ ಪರವಾಗಿ ವಿಜಯಕುಮಾರ್ ಸಜ್ಜನಿಯರಿಗೆ ಈ ಗೌರವ ಲಭಿಸುವುದು ಜಿಲ್ಲೆಯ ಹೆಮ್ಮೆಯ ವಿಷಯವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಾಗೂ ಭಾರತ ಸರ್ಕಾರ ICCR ಸದಸ್ಯರಾದ ಡಾಕ್ಟರ್ ಜನಪದ N ಬಾಲಾಜಿ ಅವರ ಅಧ್ಯಕ್ಷತೆಯಲ್ಲಿ ವಹಿಸಲಿದ್ದು 31ರಂದು ಮುದ್ದೇಬಿಹಾಳದ VBC ಹೈಸ್ಕೂಲ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯದರ್ಶಿ ಸುರೇಶ್ ರೈ ಸುಡಿಮುಳ್ಳು ತಿಳಿಸಿದ್ದಾರೆ. ರಸ್ತೆ ಸುರಕ್ಷತಾ ಸಪ್ತಾಹ, ಹೆಲ್ಮೆಟ್ ಬಳಸಿ ಜೀವ ರಕ್ಷಿಸಿ, ನ್ಯಾಯಾಧೀಶ್ ಮಾರುತಿ ಬಗೆಡೆ. ಕಾರ್ಮಿಕ ವಿರೋಧಿ ಲೇಬರ್ ಕಾರ್ಡ್ ಜಾರಿ ವಿರೋಧಿಸಿ AICCTU ನಿಂದ ಜೈಲು ಬರೋ ಕಾರ್ಯಕರ್ತರ ಬಂಧನ ಬಿಡುಗಡೆ. ಎಡೆದೊರೆ ನಾಡು ಉತ್ಸವದಂದಾಗಿ ಫೆಬ್ರವರಿ 2 ಮತ್ತು 3ರಂದು ಮಕ್ಕಳ ಹಬ್ಬ, ಕರೆ ಹಬ್ಬ, ಜಾದು ಪ್ರದರ್ಶನ, ಕೃಷ್ಣ ಶಾವಂತಿಗೇರ. ST ಸಮುದಾಯಗಳಿಗೆ ಸಂವಿಧಾನ ಬದ್ಧ ಹಕ್ಕು ನೀಡಲು ಒತ್ತಾಯಿಸಿ ಫೆಬ್ರವರಿ 2ರಿಂದ ST ಶಾಸಕರ ಮನೆ ಮುಂದೆ ಪ್ರತಿಭಟನೆ. ಮಾರಣ್ಣ ನಾಯಕ್. ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ, ಭಾವಚಿತ್ರ ಮೆರವಣಿಗೆ, ಸಾಧಕರಿಗೆ ಸತ್ಕಾರ, ಜಂಬಣ್ಣ ಎತ್ಕಲಸ್ಪುರ್. ಬಿಸಿಯೂಟಕ್ಕೆ ಸ್ವಸಹಾಯ ಗುಂಪುಗಳಿಗೆ ತರಕಾರಿ ಮೊಟ್ಟೆ ಪೂರೈಸುವ ಹೊಣೆ ವಿರೋಧಿಸಿ ಬಿಸಿಯೂಟ ನೌಕರರಿಂದ ಪ್ರತಿಭಟನೆ. ವಿಜಯಕುಮಾರ್ ಸಜ್ಜನರಿಗೆ ಸ್ವಾಮಿ ವಿವೇಕಾನಂದ ರಾಜ್ಯ ಸದ್ಭಾವನಾ ಪ್ರಶಸ್ತಿ.